ಕರ್ನಾಟಕ ರಾಜ್ಯದ ತುಂಗಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ದೇವನಗರಿ ಜಿಲ್ಲೆಯನ್ನು ದಾವಣಗೆರೆ ಜಿಲ್ಲೆ ಎಂದು ಕರೆಯಲ್ಪಡುತ್ತದೆ. ದಾವಣಗೆರೆ ಜಿಲ್ಲೆಯು ಭಕ್ತಿ ಪ್ರಧಾನ ದೇವಸ್ಥಾನಗಳು, ಪುರಾಣ ಪುಣ್ಯ ಕ್ಷೇತ್ರಗಳು, ತೀರ್ಥಸ್ಥಾನ ಒಳಗೊಂಡಂತೆ ಜ್ಞಾನವನ್ನು ಪ್ರಸಾರ ಮಾಡುವಂತಹ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದಲ್ಲಿ ಪುರಾತನ ಕಾಲದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯವರ ಗವಿಮಠವು ಅಂದಿನಿಂದ ಇಂದಿನವರೆಗೆ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಧಾರ್ಮಿಕ ಪುಣ್ಯ ಪುರಾಣ ಮಹಿಮೆಯ ಪ್ರಕಾರವಾಗಿ ಇಂದಿಗೂ ಕೂಡ ಧಾರ್ಮಿಕಾಚರಣೆಗಳನ್ನು ಸರ್ವಭಕ್ತ ಬಾಂಧವರ ಸಹಕಾರ ಸಹಭಾಗಿತ್ವದೊಂದಿಗೆ ಮುನ್ನಡೆಸಿಕೊಂಡು ಹೋಗುತ್ತಿರುವಂಥದ್ದು ಇಲ್ಲಿನ ಧಾರ್ಮಿಕಾಚರಣೆಯ ವಿಶೇಷವಾಗಿದೆ. ಪ್ರಸಕ್ತ ವರ್ಷದ 52ನೇ ಇಷ್ಟಲಿಂಗ ಅನುಷ್ಠಾನ ಧಾರ್ಮಿಕ ಪೂಜಾ ಕಾರ್ಯವು ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಂದುವರಿಸಿಕೊಂಡು ಬರಲಾಗುತ್ತಿದೆ. ನವೆಂಬರ್ 6ರಿಂದ ನವೆಂಬರ್ 27ರವರೆಗೆ ಹಮ್ಮಿಕೊಂಡಿರುವಂತಹ ಇಷ್ಟಲಿಂಗ ಅನುಷ್ಠಾನ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿನಿತ್ಯ ಪೂಜ್ಯ ಶ್ರೀಗಳವರಿಂದ ಇಷ್ಟಲಿಂಗ ಅನುಷ್ಠಾನ, ಧಾರ್ಮಿಕಾಚರಣೆ, ಧಾರ್ಮಿಕ ಕೈಂಕರ್ಯಗಳು ಹಾಗೂ ಪ್ರತಿನಿತ್ಯ ಸಂಜೆ ಧರ್ಮ ಜನಜಾಗೃತಿ ಸಭೆಯನ್ನು ಆಯೋಜನೆ ಮಾಡುವ ಮೂಲಕ ಪುರಾಣ ಪ್ರವಚನ, ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶೇಷ ಸಾಧನೆಯ ಕೊಡುಗೆಯನ್ನು ನೀಡಿರುವಂತಹ ಭಕ್ತ ಬಾಂಧವರಿಗೆ ಶ್ರೀ ಗುರುಗಳವರಿಂದ ಗುರುರಕ್ಷೆ, ಜೋಗುಳ ಸೇವೆ ಹಾಗೂ ಭಕ್ತಿ ಪ್ರಧಾನ ಸಂಗೀತ ಕಾರ್ಯಕ್ರಮ, ಭಜನಾ ಸೇವೆ ಸಮರ್ಪಣೆ ಹೀಗೆ ವಿವಿಧ ಧಾರ್ಮಿಕಾಚರಣೆಗಳನ್ನು ಶ್ರೀಮಠದ ಸನ್ನಿಧಾನದಲ್ಲಿ ಧರ್ಮಜನ ಜಾಗೃತಿ ಕಾರ್ಯಕ್ರಮದ ಶುಭ ಸಮಯದಲ್ಲಿ ಆಯೋಜನೆ ಮಾಡುವ ಮೂಲಕ ಬಸವಾಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳು ಒಳಗೊಂಡಂತೆ ನಾಡಿನ ವಿವಿಧೆಡೆಗಳಿಂದ ಬಂದು ಭಾಗವಹಿಸುವಂತಹ ಸರ್ವಭಕ್ತ ಬಾಂಧವರಿಗೆ ಧರ್ಮಜನ ಜಾಗೃತಿಯ ಮೂಲಕ ಜ್ಞಾನ ಪ್ರಸಾರದ ಕೊಡುಗೆಯನ್ನು ಕೊಡುತ್ತಿರುವಂಥದ್ದು ಈ ಮಠದ ವಿಶೇಷವಾಗಿದೆ. ಇಷ್ಟಲಿಂಗ ಅನುಷ್ಠಾನದ 17ನೆಯ ದಿನದಂದು ಭಾಗವಹಿಸಿದ ಶುಭ ಸಂದರ್ಭದಲ್ಲಿ ಎಂದಿನಂತೆ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದ ಅಧ್ಯಕ್ಷತೆಯಲ್ಲಿ ಆಹ್ವಾನಿಸಿದಂತಹ ಶ್ರೀ ಗುರುಗಳವರ ಆಗಮನ ಹಾಗೂ ಅವರಿಂದ ಆಶೀರ್ವಚನ ಆಯೋಜನೆ ಮಾಡುವ ಮೂಲಕ ಶ್ರೀಮಠದ ಪರಂಪರೆಯಂತೆ 17ನೆಯ ದಿನದ ಧರ್ಮಜನ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಭಾಗವಹಿಸಿದ ಸರ್ವಭಕ್ತ ಬಾಂಧವರಿಗೆ ಅನ್ನದಾಸೋಹ ಉಣಬಡಿಸುವ ಮೂಲಕ ಇಷ್ಟಲಿಂಗಾನುಷ್ಠಾನದ ಧಾರ್ಮಿಕಾಚರಣೆ ಕಾರ್ಯಕ್ರಮ ಮುಂದುವರೆದಿರುವಂಥದ್ದು ಇಲ್ಲಿನ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸಂದೇಶ ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ